ಕಳೆದ ಅನೇಕ ವರ್ಷಗಳಿಂದ ಸಾಗರಮಾಲಾ ಯೋಜನೆಯಡಿ ಶಿರಸಿಯಿಂದ ಹಾವೇರಿವರೆಗೆ ಸಾಗಿರುವ ರಸ್ತೆ ದುರಸ್ತಿ ಹೇಳುತ್ತಿರೋದಾಗಿದೆ. ಇದರಲ್ಲಿ ಒಂದು ರಾಜಕೀಯ ಹಿತಾಸಕ್ತಿನೋ ಅಥವಾ ಯಾರ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕಾರಣ ಇಷ್ಟೇ, ಸಮಸ್ಯೆಗೆ ಆ ಕಡೆ ಇನ್ನೊಬ್ಬ ಸಂಸದರು ಇದ್ದಾರೆ. ಅಲ್ಲಿ ರಸ್ತೆಗಳು ಈಗಾಗಲೇ ಬಹುತೇಕ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿದೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ 6 ಬಾರಿ ವಿಧಾನಸಭಾ ಸದಸ್ಯರು ಹಾಗೂ ನೂತನವಾಗಿ ಆಯ್ಕೆಯಾದ ಈ ಸಲ ಸಂಸದರು ಕೂಡ ಇದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ. ಆದರೆ ಅವರು ಇಲ್ಲಿ ತನಕನೂ ಚಿಪ್ಗಿ ಪೊಲೀಸ್ ನಾಕಾದಿಂದ ಬಿಸಿಲುಕೊಪ್ಪದವರಿಗೆ ಕನಿಷ್ಠ ಜನರ ಬಗ್ಗೆ ಒಂದು ಸೌಜನ್ಯ ಅವರಿಗಿದ್ದರೆ ಅದು ಈಗಾಗಲೇ ಈಗ ಚಿಪ್ಗಿಯಿಂದ ಇರ್ಬೋದು, ಇಲ್ಲಿ ತನಕನೂ ಶಾಲಾ ಕಾಲೇಜುಗಳು ಕೂಡ ಇದೆ. ಚಿಪ್ಗಿ ದಮನವೇಲ್ ಶಾಲೆ ಇದೆ, JMJ ಶಾಲೆ ಇದೆ, ಅದೇ ರೀತಿ ಶ್ರೀನಿಕೇತನ ಶಾಲೆ ಇದೆ, ಚಂದನ ಶಾಲೆ ಇದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ. ಈಗ ಬರುತ್ತಿರುವುದು ಮಳೆಗಾಲ ಆಗಿರೋ ಹಿನ್ನೆಲೆಯಲ್ಲಿ ನಾವು ಈಗ ಚಿಪ್ಗಿ ಭಾಗದಿಂದ ಅವರು 8 ಕಿಲೋಮೀಟರ್ ರಸ್ತೆ ಮಾಡ್ತೆ ಅಂತ ಹೇಳ್ತಿದ್ದಾರೆ. ಅದು ಕೇಳಿದ್ರೆ ಅರ್ಧ ಮಾಡಿ ಯಾವ ಪುರುಷಾರ್ಥಕ್ಕೆ ಇವ್ರದ್ದು? ಈಗಾಗಲೇ ಗುತ್ತಿಗೆದಾರ ನೋಡ್ರೆ ಕಂಡಲ್ಲಿ ವಾಹನಗಳು ನಿಲ್ಲಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳೋದೇನು ಕೇಳಿದ್ರೆ, ಈಗ ಚಿಪ್ಪಿಗೆಯಲ್ಲಿ ದಮನಬೇಲ್ ಶಾಲೆ ಕೂಡ ಇದೆ, ಅಲ್ಲಿ 100 ಮಕ್ಕಳು ಸಣ್ಣ ಮಕ್ಕಳು ಓದ್ತಾ ಇದ್ದಾರೆ. ಈಗ ಪೂರ್ತಿ ಅಗಲ ಹಾಕಿದ್ದಾರೆ. ಈಗಾಗಲೇ ಅನೇಕ ಅಲ್ಲಿದ್ದವ್ರು ಅಕ್ಕಪಕ್ಕದ ರೋಗ ರುಜಿನಗಳನ್ನು ಸಾಯ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಜನ ಆಸ್ಪತ್ರೆ ಇದ್ದಾರೆ. ಈ ಮಳೆಗಾಲದಲ್ಲಾದರೆ ಏನಾರು ಅನಾಹುತಗಳಾದರೆ ಯಾರು ಹೊಣೆ? ಆ ಹಿನ್ನೆಲೆಯಲ್ಲಿ ನಾನು ಸಂಸದರು ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಅಥವಾ ಈಗ ಪೊಲೀಸ್ ಇಲಾಖೆ ಮೇಲೆ ಗುತ್ತಿಗೆದಾರನ ಮೇಲೆ ಕಂಪ್ಲೇಂಟ್ ಆದರೂ ಯಾವುದೇ ಪ್ರಯೋಜನ ಇಲ್ಲ. ಅವ್ನು ಎಷ್ಟು ದೊಡ್ಡ VIP ಇರ್ಬೋದು, ನಮ್ಮಂಥ ಮಧ್ಯಮ ವರ್ಗದವ್ರು 1% ಏನಾರು ಆಯ್ತು ಅಂದರೆ ಇವತ್ತು ಎತ್ತಾಕೊಂಡು ಹೋಗ್ಕೊಂಡು ಹಿಂಡಲ್ಗ ಜೈಲ, ಬಳ್ಳಾರಿ ಜೈಲಿಗೆ ಅಲ್ಲಿ ಕಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಗುತ್ತಿಗೆದಾರನ ಅವ್ರು ಕೂಡಲೇ ಕರೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ದಮನಬೇಲ್ ಶಾಲೆ ಏನು ಜೂನ್ದಿಂದ ತಿಂಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಾಮಗಾರಿ ಆಗದಿದ್ದರೆ ನಾವು ಅಲ್ಲಿ ಶಾಲೆ ಕೂಡ ಪ್ರಾರಂಭ ಮಾಡಲಿಕ್ಕೆ ಕೊಡೋದಿಲ್ಲ ನಾವು. ನನ್ನ ಹೆಸರು ಗೌರೀಶ್ ನಾಯ್ಕ್ ಅಂತ, ಚಿಪ್ಗಿ ನಿವಾಸಿ. ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗ್ತಂಥ ಅನಾನುಕೂಲತೆಯಲ್ಲಿ ಅನುಭವಿಸ್ತಿರೋರು ನಾನು ಒಬ್ಬನು. ನನ್ನಂಥ ಹಲವಾರು 106,000 ಜನ ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಇದಕ್ಕೆ ಪ್ರತಿಯೊಬ್ಬರು ಸಂಸದರು ಕಾರಣ ಆಗಿರ್ತಾರೆ. ಇಲ್ಲಿ ಹಾಲಿ ಸಂಸದರು ಏನಿದ್ದಾರೆ, ಈ ವಿಷಯದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಒಂದು ಚಿಕ್ಕ ಉದಾಹರಣೆ ಅಂತಂದರೆ, ಇಲ್ಲಿ 2 ಸಂಸದರು ಬರ್ತಾರೆ. ಇದು ಶಿರಸಿಯಿಂದ ಹಾವೇರಿಗೆ 138 ಕಿಲೋಮೀಟ್ರು. ಅದರಲ್ಲಿ ಅರ್ಧ ಭಾಗ ಅಲ್ಲಿ ಹಾವೇರಿ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬರ್ತದೆ. ಅವರು ಅಲ್ಲಿ ಬಂದು ಪ್ರತಿಯೊಂದು ರಸ್ತೆಯನ್ನು ನೋಡಿ ವಿಚಾರ ಮಾಡಿ ಅಲ್ಲಿ ಎಲ್ಲ ರೀತಿಯಿಂದನೂ ಜನರಿಗೆ ಸಹಾಯ ಆಗೋಂಗೆ ಅವರು ನೇರವಾಗಿ ಬಂದು ರಸ್ತೆಗಿಳಿತಿದ್ದಾರೆ. ನಮ್ಮ ಸಂಸದರು ಮಾತ್ರ ಇವತ್ತಿನವರೆಗೂ ಈ ಸಮಸ್ಯೆಯ ಬಗ್ಗೆ ಒಂದಿನ ಬಂದು ರಸ್ತೆಯಲ್ಲಿ ಏನು ಪರಿಸ್ಥಿತಿ ಆಗದೆ ಅದನ್ನು ನೋಡ್ತಾ ಇಲ್ಲ. ಜನರಿಗೆ ಎಲ್ಲರೂ ತಿಳ್ಕೊಂಡಿದ್ದು ಇದು ರಾಜ್ಯ ಸರ್ಕಾರಕ್ಕೆ ಸೇರ್ತದೆ ಅಥವಾ ಲೋಕೋಪಯೋಗಿ ಇಲಾಖೆಗೆ ಬರ್ತದೆ ಅಂತ. ಈ ವಿಷಯದಲ್ಲಿ ನಮ್ಮ ಸಂಸದರು ನೇರವಾಗಿ ಇದರಲ್ಲಿ ಇಳಿದು ಮಾತಾಡಿದ್ದಿದ್ರೆ ಈ ಸಮಸ್ಯೆ ನಮ್ಮ ಜನರಿಗೆ ಬರ್ತಾ ಇರಲಿಲ್ಲ. ಇವತ್ತಿನವರೆಗೂ ಇಷ್ಟೆಲ್ಲ ಆದರೂ ಕೂಡ ಇವತ್ತಿನವರೆಗೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ತಲೆದಂಡ ಆಗಲಿಲ್ಲ, ಇವನನ್ನು ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಲಿಲ್ಲ, ಮತ್ತು ಯಾವುದೇ ರೀತಿ ಅಧಿಕಾರಿಗಳಿಗೆ ತೊಂದರೆ ಆಗಲಿಲ್ಲ. ಅಂದರೆ ಇದ್ರ ಉದ್ದೇಶ ಈ ಪ್ರಾಜೆಕ್ಟ್ ಮಾಡಿ ಡೈರೆಕ್ಟ್ರು ಮತ್ತು ಕಾಂಟ್ರಾಕ್ಟರ್ನ ಹಿಂದ್ಗಡೆ ಅತಿಯಾದ ಒಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ಈ ಹಾಲಿ ಸಂಸದರೇ ಅವ್ರನ್ನ ಕಾಪಾಡ್ತಿದ್ದಾರೆ ಅಂಥೇಳಿ ನನ್ನ ಅನಿಸಿಕೆ. ಈ ರಸ್ತೆ ಮಳೆಗಾಲದೊಳಗೆ ಆಗಲಿಲ್ಲ ಅಂತಂದರೆ ಇನ್ನು ಮತ್ತೆ 1 ವರ್ಷ ಜನ ಇದೇ ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತದೆ. ಆವಾಗ ಇದೇ ರೀತಿ ಪರಿಸ್ಥಿತಿ ಮುಂದುವರಿತದೆ. ಈಗ ಗುತ್ತಿಗೆದಾರರು ಹೇಳ್ತಿದ್ದಾರೆ ಕೇವಲ 6 ಕಿಲೋಮೀಟ್ರು, ಅದು ಕೂಡ ಒಂದು ಭಾಗ, ರಸ್ತೆ ಒಂದು ಭಾಗವನ್ನು ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಒಂದು ಭಾಗ ಮಾಡಿಕೊಟ್ರೆ 18 ಫುಟ್ 36 ಫುಟಿನ ರಸ್ತೆ 18 ಫುಟ್ ಮಾಡಿಕೊಟ್ರೆ ಅದು 6 ಕಿಲೋಮೀಟ್ರು. ಅಂದರೆ ಉಳಿದ ರಸ್ತೆ ಕತೆ ಏನು? ಹಾಗಾಗಿ ನಮ್ಮ ಒತ್ತಾಯ ಮಳೆಗಾಲದ ಒಳಗಡೆ, ಮಾನ್ಸೂನ್ ಒಳಗಡೆ ಇದು ಪೂರ್ತಿ ರಸ್ತೆ ಆಗಬೇಕು, ಅಲ್ಲಿಯವರೆಗೂ ಕಂಪ್ಲೀಟ್ ಮಾಡಿಕೊಡ್ಬೇಕು. ಇದಕ್ಕೊಂದು ನಿರ್ಧರಿತ ಸಮಯ ತಗೋಬೇಕು, ಸಮಯದ ಒಳಗಡೆ ಮುಗಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.